ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ತುಂಬ ಜನ ನೋಡಿ ನ್ಯೂ ನೋಟಿಫಿಕೇಷನ್ ಬಗ್ಗೆ ಕೇಳ್ತಿದ್ರಿ, ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ ಅಂತೇಳಿ. ನೋಡಿ, ಅದರಲ್ಲಿ ತುಂಬ ಕೇಳ್ತಿರೋದು ಯಾವುದಂದರೆ VAO ತುಂಬ ಕೇಳ್ತಿದ್ರಿ. ಅದರ ಜೊತೆಗೆ ನೋಡಿ PC ನೋಟಿಫಿಕೇಷನ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದಿರಿ ಲಾಸ್ಟ್ ವಿಡಿಯೋಸಲ್ಲಿ. ಸೊ ಅದರ ಸಲುವಾಗಿ ಹೇಳ್ತಿರೋದು. ನೋಡಿ, VAO PC ನೋಟಿಫಿಕೇಷನ್ ಬಗ್ಗೆ ಬಿಫೋರ್ ಏನು ಹೇಳಿದ್ದೀವಿ ಅಂದರೆ ಏಪ್ರಿಲಲ್ಲಿ ನೋಟಿಫಿಕೇಷನ್ ಆಗುತ್ತಂತ ಹೇಳಿದ್ದೀವಿ, ಓಕೆನಾ. ಯಾಕಂದರೆ ಮೇ ಜೂನಲ್ಲಿ ಎಲೆಕ್ಷನ್ ಇರೋದ್ರಿಂದ ಸೊ ಏಪ್ರಿಲಲ್ಲಿ ನೋಟಿಫಿಕೇಷನ್ ಮಾಡ್ತಾರಂತ ಹೇಳಿದ್ದೀವಿ. ಅದೇ ರೀತಿ ನೋಡಿ, ಗೋರ್ಮೆಂಟ್ ಲಾಸ್ಟ್ ಪ್ರೊಟೆಸ್ಟ್ ಮಾಡಿದ ಮೇಲೆ 30 ದಿನದಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು, ಓಕೆನಾ. ಏನು 56,000 ಹುದ್ದೆಗಳಿಗೆ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಹಂತವಾಗಿ. ಸೊ ಅದರಲ್ಲಿ ನೋಡಿ PC ಇತ್ತು, VAO ಇತ್ತು, SD FD ಇತ್ತು, ಬೇರೆ ಇನ್ನೂ ಗ್ರೂಪ್ B ಗ್ರೂಪ್ C ಎಲ್ಲ ಹುದ್ದೆಗಳದ್ದು ಇತ್ತು, ಓಕೆನಾ. ನೋಡಿ, 30 ದಿನದಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಗೋರ್ಮೆಂಟ್ ಅವರು ಕೊಟ್ಟಿದ್ದರು. ನೋಡಿ, 1 ತಿಂಗಳು ಕಂಪ್ಲೀಟ್ ಆಗಿ 2ನೇ ತಿಂಗಳು ಸ್ಟಾರ್ಟ್ ಆಗಿದೆ. ಬಟ್ ಯಾವುದೇ ಅಫಿಷಿಯಲ್ ಆಗಿ ಇನ್ನೂ ಯಾವುದೇ ನೇಮಕಾತಿ ಆಗಿಲ್ಲ. ಬಟ್ ನೋಡಿ, VAOದು ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಅದು ಬಿಟ್ಟರೆ PC ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಹುದ್ದೆಗಳ ವರ್ಗೀಕರಣ, ಯಾವ ಡಿಸ್ಟಿಕ್ಕಿಗೆ ಎಷ್ಟು ಮತ್ತು ಯಾವ ರಿಸರ್ವೇಷನ್ ಫಾಲೋ ಮಾಡಿ ರೋಸ್ಟರ್ನ ಮಾಡಬೇಕಂತೇಳಿ ಅಷ್ಟು ಅಪ್ಡೇಟ್ ಮಾಡಿದ್ದಾರೆ. ಬಿಟ್ಟರೆ ಬೇರೆ ಏನೂ ಅಪ್ಡೇಟ್ ಆಗಿಲ್ಲ. ಸೊ ಅದೇ ರೀತಿ ನೋಡಿ, ಇಂಟರ್ನಲ್ ರಿಸರ್ವೇಷನ್ದು ಯಾವಾಗಿತ್ತಂದರೆ 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಸೊ ಅದು ಕೋಡ್ ಆಫ್ ಕಂಡಕ್ಟಿಂದ ಕ್ಯಾನ್ಸಲ್ ಆಗಿದೆ. ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಂತೇಳಿ ಅಪ್ಡೇಟ್ ಮಾಡಿದ್ದಾರೆ, ಓಕೆನಾ. ನೋಡಿ, ಇಂಟರ್ನಲ್ ರಿಸರ್ವೇಷನ್ದು ಏನು ಡಿಸಿಷನ್ ಬರುತ್ತೆ ಕ್ಯಾಬಿನೆಟ್ ಮೀಟಿಂಗಲ್ಲಿ, ಅದಾದಮೇಲೆ ನೆಕ್ಸ್ಟ್ ಏನು ಹೊಸ ನೇಮಕಾತಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರಲ್ಲ, ಸೊ ಅದು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಒಂದು ನಂಬಿಕೆ ಇತ್ತು, ಓಕೆನಾ. ಇಂಟರ್ನಲ್ ರಿಸರ್ವೇಷನ್ 27ಗೆ ಇತ್ತು. ಬಟ್ ನೋಡಿ ಏನು ಬೈ ಎಲೆಕ್ಷನ್ ಇದೆಯಲ್ಲ, ಅದರ ಸಲುವಾಗಿ ಕೋಡ್ ಆಫ್ ಕಂಡಕ್ಟ್ ಇದೆ. ಸೊ ಅದರ ಸಲುವಾಗಿ ಇಂಟರ್ನಲ್ ರಿಸರ್ವೇಷನ್ ಕ್ಯಾಬಿನೆಟ್ ಮೀಟಿಂಗ್ನ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಇಂಟರ್ನಲ್ ರಿಸರ್ವೇಷನ್ ಡಿಸ್ಕಷನ್ ಕ್ಯಾಬಿನೆಟ್ ಮೀಟಿಂಗು ಆಲ್ಮೋಸ್ಟ್ ಏಪ್ರಿಲಲ್ಲಿ ಆಗ್ಬೋದು. ಏಪ್ರಿಲ್ ಮಿಡ್ಡಲ್ಲಿ ಆಗುತ್ತೆ ನೋಡಿ. ಯಾವಾಗಂದರೆ 15th ಅಥವಾ 16th ಅಂತ ಇನ್ಫಾರ್ಮೇಷನ್ ಇದೆ, ಓಕೆನಾ. ನೋಡಿ, ನೀವು ಏಪ್ರಿಲಲ್ಲಿ ನೋಟಿಫಿಕೇಷನ್ ಆಗುತ್ತಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಲ್ಲ, ಸೊ ಅದು ಆಲ್ಮೋಸ್ಟ್ ಡೌಟ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇನ್ನೂ 15th 16th ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಅಲ್ಲಿ ಏನು ಡಿಸಿಷನ್ ಬರುತ್ತೆ ಅದಕ್ಕೆ ಕೆಲವು ಮಿನಿಸ್ಟ್ರುಗಳು ಅಪೋಸ್ ಮಾಡ್ತಾರೆ. ನೋಡಿ, ಅಲ್ಲಿ ಫೈನಲೈಸ್ ಆಗುತ್ತಂತನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಏನು ಡಿಸಿಷನ್ ತೊಗೋತಾರೆ ಮತ್ತೆ ಅದಕ್ಕೆ ಕೆಲವು ಅಪೋಸ್ ಮಾಡಿ ಮತ್ತೆ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ನ ಇಡ್ಬೋದು. ಸೊ ಈ ರೀತಿಯೂ ಚಾನ್ಸಸ್ ಇದೆ. ಸೊ ನೋಡೋಣ ಏನು ಡಿಸಿಷನ್ ಬರುತ್ತೆ ಅಂತೇಳಿ. ಅದೇ ರೀತಿ ನೋಡಿ, 56% ಏಪ್ರಿಲ್ 1ಕ್ಕೆ ಕೋರ್ಟಲ್ಲಿ ಹೇರಿಂಗ್ ಇದೆ, ಓಕೆನಾ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟಿಂದ ಏನು ಡಿಸಿಷನ್ ಬರುತ್ತೆ ಅಂತೇಳಿ ಗೋರ್ಮೆಂಟ್ನು ವೇಟ್ ಮಾಡ್ತಿರುತ್ತೆ. ಸೊ ನೋಡೋಣ ಏನು ಡಿಸಿಷನ್ ಬರುತ್ತೆ ಅಂತೇಳಿ. ಇದು ಆದಮೇಲೆ ನೋಡಿ, ಇಂಟರ್ನಲ್ ರಿಸರ್ವೇಷನ್ದು ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿ ಏನು ಡಿಸಿಷನ್ ಬರುತ್ತಂತ ನೋಡೋಣ. ನೋಡಿ, ಮತ್ತೆ ಮೇ ಜೂನಲ್ಲಿ ಎಲೆಕ್ಷನ್ ಇರೋದ್ರಿಂದ ನೇಮಕಾತಿಗಳು ಆಲ್ಮೋಸ್ಟು ಆಫ್ಟರ್ ಜೂನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ನೋಡಿ, ಇವರು ಇದೇ ರೀತಿ ಸುಳ್ಳು ಹೇಳ್ಕೊಂಡು 2-3 ತಿಂಗಳು ಪಾಸ್ ಮಾಡಿದ್ರು ರೀಸೆಂಟಾಗೇ, ಓಕೆನಾ. 2-3 ವರ್ಷದಿಂದ ಬಂದಿದೆ. ಬಟ್ ರೀಸೆಂಟಾಗಿ 1 ತಿಂಗಳು 2 ತಿಂಗಳು ಅಂತೇಳಿ ಸೊ ಆಲ್ಮೋಸ್ಟ್ ಎಲೆಕ್ಷನ್ನೇ ಬಂತು. ಮತ್ತೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಆಫ್ಟರ್ ಜೂನ್ ಮಾಡ್ಬೋದಂತ ಅನಿಸುತ್ತೆ, ಓಕೆನಾ. ಏಪ್ರಿಲಲ್ಲಿ ಆಗೋದು ಡೌಟ್ ಅಂತ ಅನಿಸುತ್ತೆ. ಸೊ ನೋಡಿ, ಯಾರು VAO ಮತ್ತು PCಗೆ ತುಂಬ ಕೇಳ್ತಿದ್ರಲ್ಲ, ಸೊ ಆಫ್ಟರ್ ಎಲೆಕ್ಷನ್ನು ಮಾಡ್ಬೋದಂತ ಅನಿಸುತ್ತೆ. ಯಾಕಂದರೆ ನೋಡಿ, ಸದ್ಯಕ್ಕೆ ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಕಾಣಿಸ್ತಿಲ್ಲ. ಸೊ ನೋಡೋಣ ಏನು ಡಿಸಿಷನ್ ತೊಗೋತಾರಂತೇಳಿ. ಯಾಕಂದರೆ ಇದು ಇಂಟರ್ನಲ್ ರಿಸರ್ವೇಷನ್ದು ಏನು ಡಿಸಿಷನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ. ಸೊ ನೋಡಿ, ಮತ್ತೆ ಇವಾಗ ಏನು ಮಾಡಬೇಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಸೇರಿ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಓಕೆನಾ. ಹೋರಾಟಗಳು ಕಂಟಿನ್ಯೂ ನೋಟಿಫಿಕೇಷನ್ ಆಗೋವರೆಗೂ ಮಾಡಿದ್ರೆ ಮಾತ್ರ ಗೋರ್ಮೆಂಟ್ ಅವರು ನೋಟಿಫಿಕೇಷನ್ಗಳನ್ನ ಹೊರಡಿಸ್ತಾರೆ. ನೋಡಿ, 30 ದಿನದಲ್ಲಿ ನೋಟಿಫಿಕೇಷನ್ ಅಂತ ಹೇಳಿ ಸೊ ಇಲ್ಲಿವರೆಗೂ 1 ತಿಂಗಳು ಕಂಪ್ಲೀಟಾಗಿ 2ನೇ ತಿಂಗಳು ರನ್ನಿಂಗ್ ನಡೀತಿದೆ, ಓಕೆನಾ. ಆದರೂ ಯಾವುದೇ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿಲ್ಲ. ಇವಾಗ ನೋಡಿ, ಎಲ್ಲರೂ ಎಲೆಕ್ಷನ್ ಗದ್ದಲದಲ್ಲಿ ಇದ್ದಾರೆ, ಓಕೆನಾ. ಇವಾಗ ಈ ಕಡೆ ನೇಮಕಾತಿಗಳ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಜಸ್ಟ್ ಸೆಷನಲ್ಲಿ ಮಾತಾಡ್ತಾರೆ, ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಇದನ್ನು KPSCಯಿಂದ ಮಾಡ್ತೀವಿ, ಇದನ್ನು KEಯಿಂದ ಮಾಡ್ತೀವಿ ಅಂತೇಳಿ ಅಷ್ಟೇ ಹೇಳ್ತಾರೆ. ಬಿಟ್ಟರೆ ಯಾವುದೇ ಇಲ್ಲಿವರೆಗೂ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಹೊರಡಿಸ್ತಿಲ್ಲ. ಸೊ ನೋಡಿ, ಮತ್ತೆ ನೆಕ್ಸ್ಟು ಧಾರವಾಡದಲ್ಲಿ ಹೋರಾಟ ಇದೆ. ಸೊ ಆ ಹೋರಾಟಕ್ಕೆ ಎಲ್ಲರೂ ಬೆಂಬಲನ ಕೊಡಿ, ಓಕೆನಾ. ಅದು ಮತ್ತೆ ಗೋರ್ಮೆಂಟ್ ಅವರಿಗೆ ತಲುಪಿದ ಮೇಲೆ ನೆಕ್ಸ್ಟ್ ಏನು ಡಿಸಿಷನ್ ತೊಗೋತಾರಂತ ನೋಡೋಣ. ಸೊ ಅಷ್ಟಾದರೆ ಮಾತ್ರ ನೇಮಕಾತಿಗಳು ಸ್ಟಾರ್ಟ್ ಆಗೋದು. ಇಲ್ಲ ಅಂದರೆ ಇವರು ಮತ್ತೆ 2-3 ತಿಂಗಳು 4-5 ತಿಂಗಳು ಕಂಟಿನ್ಯೂ ಮಾಡ್ತಾರೆ. ನೋಡಿ, ಆಲ್ಮೋಸ್ಟು ಎಲೆಕ್ಷನ್ ಆದಮೇಲೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನೋಡಿ, ನೆಕ್ಸ್ಟ್ ಈ ಏಪ್ರಿಲ್ ಕಂಪ್ಲೀಟ್ ಆದರೆ ಮೇ ಜೂನಲ್ಲಿ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಮತ್ತೆ ಅದರ ಗದ್ದಲದಲ್ಲಿ
ಎಲ್ಲ ಮಿನಿಸ್ಟ್ರುಗಳು CMಗಳು ಆ ಗದ್ದಲದಲ್ಲಿ ಹೋಗ್ಬಿಡ್ತಾರೆ. ನೋಡಿ ಆಫ್ಟರ್ ಎಲೆಕ್ಷನ್ನು ನೇಮಕಾತಿಗಳು ಅಂತ ಅಂದರೆ ಏಪ್ರಿಲು, ಮೇ, ಜೂನ್ 3 ತಿಂಗಳು ಹೋಗುತ್ತೆ. ಆಲ್ಮೋಸ್ಟ್ ನೋಡಿ 3 ತಿಂಗಳಾದಮೇಲೆ ನೇಮಕಾತಿಗಳು ಆಗ್ಬೋದು. ನೋಡಿ 2026 ಹಾಫ್ ಮುಗಿದೋಗುತ್ತೆ. ನೋಡಿ 2026ಅಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತ ಅಂದ್ಕೊಂಡಿದ್ದೀವಿ. 6 ತಿಂಗಳು ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನೋಡಿ ಸ್ಟೂಡೆಂಟ್ ಕಡೆಯಿಂದ ಏನು ಪ್ರೊಟೆಸ್ಟ್ ಇರುತ್ತಲ್ಲ, ಪ್ರೊಟೆಸ್ಟ್ನ ಬೆಂಬಲ ಕೊಡಿ. ಮತ್ತು ಅದರ ಜೊತೆಗೆ ನೋಡಿ ಏನು ಪೋಸ್ಟ್ಗಳನ್ನು ಹಾಕ್ತಾರಲ್ಲ ಟ್ವಿಟ್ಟರಲ್ಲಿ, ಅದಕ್ಕೆಲ್ಲ ರೀಪೋಸ್ಟ್ನ ಮಾಡಿ ಮತ್ತು ಕಮೆಂಟ್ ಎಲ್ಲ ಹಾಕ್ತಾಯಿರಿ. ಓಕೆನಾ? ಅದರಿಂದ ಎಲ್ಲ ಗೌರ್ಮೆಂಟ್ ಅವರಿಗೆ, ಅಫಿಷಿಯಲ್ಸ್ಗಳಿಗೆ ತಲುಪೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.